ಇನ್ನು ರಾಜ್ಯದ ಹಲವಾರು ಭಾಗಗಳಲ್ಲಿ ವರುಣದೇವ ಇವತ್ತು ಅಪ್ಪರಿಸಿ ಬೊಬ್ಬಿರುತ್ತಿದ್ದಾನೆ. ಪ್ರಮುಖವಾಗಿ ಬೆಳಗಾವಿ ಭಾಗದಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿದೆ. ಇವತ್ತು ಬೆಳಗಾವಿಯ ಖಾನಾಪುರ ತಾಲೂಕಿನ ಕಕ್ಕೇರಿ ಗ್ರಾಮದಲ್ಲಿ ಅಬ್ಬರದ ಮಳೆಯಾಗಿದೆ. ಬಿರುಗಾಳಿ ರಭಸಕ್ಕೆ ಬೃಹತ್ ಮರ ನೆಲಕ್ಕುರುಳಿದೆ. ಹಲವೆಡೆ ಧರೆಗುರುಳಿದ ಗಿಡ, ವಿದ್ಯುತ್ ಕಂಬಗಳು. ಇನ್ನು ಕೆಲವೊಂದು ಭಾಗದಲ್ಲಿ ಮರವೂ ಕೂಡ ಧರಶಾಹಿಯಾಗಿದ್ದು ಆ ದೃಶ್ಯವನ್ನ ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ರಾಜ್ಯದಲ್ಲಿ ಮಳೆ ಯಾವಾಗ ಬರುತ್ತೆ ಅಂತ ಜನ ಕಾಯ್ತಾ ಇದ್ರು. ಯಾಕಂದ್ರೆ ತಾಪಮಾನ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇತ್ತು. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಭಾಗದಲ್ಲಿ ವರುಣ ದೇವ ಜೋರಾಗಿ ಅಬ್ಬರಿಸಿದ್ದಾನೆ. ಇವತ್ತು ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇದು ಬೆಳಗಾವಿ ಭಾಗದಲ್ಲಿ ಸುರಿದಿರುವಂತಹ ಮಳೆಯ ದೃಶ್ಯ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಕ್ಕೇರಿ ಗ್ರಾಮದ ದೃಶ್ಯವನ್ನು ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಇವತ್ತು ಬೆಳಗಾವಿ ಭಾಗದಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿದೆ. ಆ ಹಿನ್ನೆಲೆಯಲ್ಲಿ ಕೆಲವೊಂದು ಮರಗಳು ಧರಶಾಹಿಯಾಗಿದ್ದಾವೆ. ನಾವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಎಷ್ಟು ಜೋರಾಗಿ ಗಾಳಿಯ ರಭಸ ಇತ್ತು ಅನ್ನೋದಕ್ಕೆ ಆ ತೆಂಗಿನ ಮರ ಬೀಸ್ತಾ ಇರುವಂಥದ್ದೇ ಗೊತ್ತಾಗ್ತಾ ಇದೆ. ಇನ್ನು ಕೆಲವೊಂದು ಭಾಗದಲ್ಲಿ ಮನೆಯ ಶೀಟ್ಗಳು ಕೂಡ ಹಾರು ಹೋಗಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಳೆಯ ಅಬ್ಬರ ಇವತ್ತು ಜೋರಾಗಿತ್ತು. ಕಾರವಾರ ಸೇರಿದಂತೆ ಹಲವು ಭಾಗದಲ್ಲಿ ಗಾಳಿ ಮಳೆಯ ಅಬ್ಬರ ಜೋರಾಗಿತ್ತು. ಗುಡುಗು ಸಿಡಿಲು ಸಹಿತ ಅಬ್ಬರದ ಮಳೆಗೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಬಿಸಿಲಿನಿಂದ ಕಂಗೆಟ್ಟ ಕರಾವಳಿಗರಿಗೆ ವರುಣ ತಂಪೆರೆದಿದ್ದಾನೆ. ಭಾರೀ ಮಳೆಯಿಂದಾಗಿ ನಗರದ ಹಲವೆಡೆ ವಿದ್ಯುತ್ ವ್ಯತ್ಯಯ ಕೂಡ ಆಗಿದೆ. ಇದು ಉತ್ತರ ಕನ್ನಡ ಭಾಗದ ಪರಿಸ್ಥಿತಿ. ಬೆಳಗಾವಿಯಲ್ಲಿ ಮಳೆಯ ಪ್ರಮಾಣ ಎಷ್ಟಿತ್ತು ಅನ್ನೋದನ್ನ ನೋಡಿದ್ವಿ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಭಾಗದಲ್ಲೂ ಕೂಡ ಇವತ್ತು ಮಳೆರಾಯ ಜೋರಾಗಿ ಅಬ್ಬರಿಸಿದ್ದಾನೆ. ನಾವು ಸ್ಕ್ರೀನ್ ಮೇಲೆ ಎರಡೂ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಒಂದು ಬೆಳಗಾವಿ ಜಿಲ್ಲೆಯ ದೃಶ್ಯ, ಇನ್ನೊಂದು ಉತ್ತರ ಕನ್ನಡ ಜಿಲ್ಲೆಯ ದೃಶ್ಯ. ಬೆಳಗಾವಿಯ ಖಾನಾಪುರದಲ್ಲಿ ತೆಂಗಿನ ಮರ ಗಾಳಿಗೆ ಯಾವ ರೀತಿಯಾಗಿ ತೂರಾಡ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಕಾರವಾರದಲ್ಲೂ ಕೂಡ ಮಳೆಯ ಪ್ರಮಾಣ ಜಾಸ್ತಿ ಆಗಿದ್ದರಿಂದ ಜನಜೀವನ ಸ್ವಲ್ಪ ಮಟ್ಟಿಗೆ ಅಸ್ತವ್ಯಸ್ತ ಆಗಿತ್ತು. ಕೆಲವೊಂದು ಕಡೆ ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ್ರಿಂದ ವಿದ್ಯುತ್ ವ್ಯತ್ಯಯ ಕೂಡ ಕಾರವಾರ ಭಾಗದಲ್ಲಿ ಉಂಟಾಗಿತ್ತು. ಇನ್ನು ಬೆಳಗಾವಿಯಲ್ಲಿ ಹಲವಾರು ಕಡೆ ಮರಗಳು ಧರಶಾಹಿಯಾಗಿದ್ವು. ಮನೆಯಲ್ಲಿದ್ದಂಥ ಶೀಟ್ಗಳೆಲ್ಲ ಹಾರು ಹೋಗಿದ್ವು. ಸಣ್ಣ ಪುಟ್ಟ ಕಟ್ಟಡಗಳು ಕೂಡ ಉರುಳಿ ಬಿತ್ತಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಬೆಳಗಾವಿಯ ದೃಶ್ಯ, ಮತ್ತೊಂದು ಕಡೆ ಕಾರವಾರದ ದೃಶ್ಯ. ಬೆಳಗಾವಿಯಲ್ಲಂತೂ ಬಿರುಗಾಳಿ ಸಹಿತ ಮಳೆ ಸುರಿದಿದೆ. ತೆಂಗಿನ ಮರ ಬಾಳ್ತಾ ಇರೋದನ್ನು ನೋಡಿದ್ರೇ ನಮಗೆ ಒಂದು ರೀತಿ ಭಯ ಅನಿಸುತ್ತೆ.